ಪವರ್ ಶೇರಿಂಗ್ ಶಾಸಕರ ಪತ್ರ ಮಿನಿಸ್ಟರ್ ಗರಂ ಸ್ವಪಕ್ಷೀಯರ ಮೇಲೆ ಪರಮೇಶ್ವರ್ ಕೆಂಡಾಮಂಡಲರಾಗಿದ್ದಾರೆ. ಪತ್ರ ಎಷ್ಟು ಸಂಚಲನವನ್ನ ಮೂಡಿಸುತ್ತಿದೆ ಕಾಂಗ್ರೆಸ್ನಲ್ಲಿ ಅಂದ್ರೆ ಪವರ್ ಶೇರಿಂಗ್ ಜೊತೆಗೆ ಶಾಸಕರ ಪತ್ರಕ್ಕೆ ಮಿನಿಸ್ಟರ್ ಗರಂ ಆಗಿದ್ದಾರೆ. ತಮ್ಮ ಪಕ್ಷದವರ ಮೇಲೆ ಪರಮೇಶ್ವರ್ ಕೆಂಡಾಮಂಡಲರಾಗಿದ್ದಾರೆ. ಸಾರ್ವಜನಿಕವಾಗಿ ಬೀದಿಯಲ್ಲಿ ಚರ್ಚೆ ಮಾಡುವುದಲ್ಲ. ಏನಾದ್ರೂ ತಪ್ಪಿದೆಯಾ ಇದ್ರೆ ಹೇಳಿ ಸರಿ ಮಾಡೋಣ ಅಂತಿದ್ದಾರೆ. ಹೈಕಮಾಂಡ್ ಕ್ಲೋಸ್ ಡೋರ್ ನಲ್ಲಿ ಚರ್ಚೆ ಮಾಡಬೇಕು, ಹಿಂಗೆ ಬೀದಿಯಲ್ಲಿ ಚರ್ಚೆ ಮಾಡೋದಲ್ಲ. ಇಲ್ಲ ಅಂದ್ರೆ ಸಿಎಲ್ಪಿ ಸಭೆಯಲ್ಲಿ ಸಮಸ್ಯೆಯನ್ನ ಹೇಳಬೇಕು. ಸಿಎಲ್ಪಿಯಲ್ಲಿ ಹೇಳಿದ್ರೆ ಸಾಧಕ ಬಾಧಕ ಚರ್ಚೆಯಾಗತ್ತೆ. ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಶಿಪಾಯಿ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಆಚೆ ಕಡೆ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಆಗತ್ತಾ? ಈ ರೀತಿ ಹೇಳಿಕೆ ಕೊಟ್ರೆ ಸಾರ್ವಜನಿಕವಾಗಿ ಚರ್ಚೆ ಆಗತ್ತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾದಿ ಬೀದಿಯಲ್ಲಿ ನಿಂತ್ಕೊಂಡು ಹಿಂಗೆ ಕೇಳಿದ್ರೆ ಆಗತ್ತಾ? ಪವರ್ ಶೇರಿಂಗ್ ಏನಿದ್ರು ಹೈಕಮಾಂಡ್ ಕ್ಲೋಸ್ ಡೋರ್ ನಲ್ಲಿ ಚರ್ಚೆ ಆಗಬೇಕಂತದ್ದು. ಈಗ ಸ್ವಪಕ್ಷೀಯರ ಮೇಲೆ ತಮ್ಮದೇ ಪಕ್ಷದ ನಾಯಕರುಗಳ ಮೇಲೆ ಗರಂ ಆಗಿರುವಂಥದ್ದು. ಏನಾದ್ರೂ ತಪ್ಪಿದ್ರೆ ಹೇಳಿ, ಮೊದಲು ಇಲ್ಲಿ ಸರಿ ಮಾಡೋಣ, ಅದನ್ನ ಬಿಟ್ಟು ಬೀದಿಲಿ ಬಂದು ಕೇಳೋದಲ್ಲ. ಹೈಕಮಾಂಡ್ ಕ್ಲೋಸ್ ಡೋರ್ ನಲ್ಲಿ ಇದೆಲ್ಲ ಚರ್ಚೆ ಆಗಬೇಕು, ಬಹಿರಂಗವನ್ನ ಪಡಿಸಬಾರ್ದು. ಇಲ್ಲ ಅಂದ್ರೆ ಸಿಎಲ್ಪಿ ಸಭೆಯಲ್ಲಿ ಇದನ್ನ ಚರ್ಚೆ ಮಾಡಬೇಕು, ಆವಾಗ ಸಮಸ್ಯೆಯನ್ನ ಮುಂದಿಡಬೇಕು. ಸಿಎಲ್ಪಿ ಸಭೆಯಲ್ಲಿ ಇದನ್ನ ಹೇಳಿದ್ರೆ ಆವಾಗ ಸಾಧಕ ಬಾಧಕ ಏನಿದ್ರು ಚರ್ಚೆ ಮಾಡಬಹುದು. ನಾನು ಒಬ್ಬ ಕಾಂಗ್ರೆಸ್ ಶಿಸ್ತಿನ ಶಿಪಾಯಿ, ಹಾಗಾಗಿ ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆಲ್ಲ ನಾವು ಬದ್ಧರಾಗಿ ಇರಬೇಕು. ಅವರು ತೀರ್ಮಾನವನ್ನ ಮಾಡ್ತಾರೆ. ಆಚೆ ಕಡೆ ಮುಖ್ಯಮಂತ್ರಿ ಆಗಬೇಕು ಅಂತ ನಿಂತ್ಕೊಂಡು ಕೂಗಿದ್ರೆ ಆಗತ್ತಾ? ಬೀದಿಲಿ ನಿಂತು ಹೇಳಿದ್ರೆ ಆಗತ್ತಾ? ಈ ರೀತಿ ಹೇಳಿಕೆ ಕೊಟ್ರೆ ಸಾರ್ವಜನಿಕವಾಗಿ ಚರ್ಚೆ ಆಗುತ್ತೆ ಹೊರತು ಯಾವುದೇ ಪ್ರಯೋಜನವಾಗೋದಿಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧನಾಗಿರ್ತೇನೆ. ನಾನು ನಿಮ್ಮ ಮುಂದೆ ಹೇಳಿಕೆ ನೀಡಿ ಸಿಎಂ ಆಗಬೇಕು ಅಂದ್ರೆ ಆಗತ್ತಾ? ಅದನ್ನ ಸಾರ್ವಜನಿಕವಾಗಿ ಚರ್ಚೆ ಮಾಡಕ್ಕಾಗತ್ತಾ? ಹಾಗಾಗಿ ಇದು ಬೀದಿಯಲ್ಲಿ ವಿಚಾರ ಮಾಡುವಂತಹ ಚರ್ಚೆ ಮಾಡುವಂತಹ ವಿಚಾರಗಳಲ್ಲ. ಇದು ಏನಿದ್ರು ಹೈಕಮಾಂಡ್ ಕ್ಲೋಸ್ ಡೋರ್ ನಲ್ಲಿ ಚರ್ಚೆ ಆಗಬೇಕು, ಇಲ್ಲಾಂದ್ರೆ ಸಿಎಲ್ಪಿ ಸಭೆಯಲ್ಲಿ ಇಡಬೇಕು. ಸಿಎಲ್ಪಿ ಸಭೆಯಲ್ಲಿ ಅಭಿಪ್ರಾಯ ಮಂಡಿಸಿದ ನಂತರ ಏನು ಸಾಧಕ ಬಾಧಕಗಳಿದೆ ಅದು ಚರ್ಚೆ ಆಗುತ್ತೆ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಅದರ ತಕ್ಕ ಹಾಗೆ ನಡೆದುಕೊಳ್ಳಬೇಕು ಅಂತ ಪರಮೇಶ್ವರ್ ಹೇಳಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ದೀಪ. ದೀಪ, ಈಗ ಜಿ ಪರಮೇಶ್ವರ್ ಅವರ ಹೇಳಿಕೆ ಇದೆಯಲ್ಲ, ಬೀದಿಯಲ್ಲಿ ನಿಂತು ಇದನ್ನೆಲ್ಲ ಚರ್ಚೆ ಮಾಡುವಂಥದ್ದಲ್ಲ, ಇದು ಏನಿದ್ರು ಕ್ಲೋಸ್ ಡೋರ್ನಲ್ಲಿ ಹೈಕಮಾಂಡ್ ಅಂಗಳದಲ್ಲಿ ತೀರ್ಮಾನವಾಗುವಂಥದ್ದು, ಬೀದಿಯಲ್ಲಿ ನಿಂತ್ಕೊಂಡು ಚರ್ಚೆ ಮಾಡುವಂಥದ್ದಲ್ಲ ಅನ್ನುವಂಥ ರೀತಿಯಲ್ಲಿ, ಜೊತೆಗೆ ನಾನ್ ಸಿಎಂ ಆಗಬೇಕು ಅನ್ನೋದನ್ನ ಇಲ್ಲಿ ನಿಂತ್ಕೊಂಡು ಹೇಳಿದ್ರೆ ಆಗತ್ತಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಪರಮೇಶ್ವರ್. ಏನಿದೆ ಹೆಚ್ಚಿನ ಮಾಹಿತಿ ದೀಪ? ಮಂಜರಿ, ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಒಂದಿಷ್ಟು ಬೆಳವಣಿಗೆಗಳಿಗೆ ಹಿರಿಯ ಸಚಿವರುಗಳು ಸಿಟ್ಟಲ್ಲಿ ಮಾತನಾಡ್ತಾ ಇರುವಂಥದ್ದು ಅಥವಾ ಗರಂ ಆಗ್ತಿರುವಂತಹ ಘಟನೆಗಳು ನಡೀತಿದೆ. ಒಂದು ಕಡೆ ನಾಯಕತ್ವ ವಿಚಾರವಾಗಿ ತಮ್ಮ ಬೆಂಬಲಿತ ಶಾಸಕರುಗಳು ಮಾತನಾಡ್ತಾ ಇರೋದು, ಆದರೆ ಮತ್ತೊಂದು ಕಡೆ ಶಾಸಕರುಗಳ ಪತ್ರ, ಪರಿಷತ್ ಸದಸ್ಯರುಗಳ ಪತ್ರ, ನೇರವಾಗಿ ಸಚಿವ ಸ್ಥಾನ ನೀಡಿ ಅನ್ನುವಂತಹದ್ದು, ಇದೆಲ್ಲವೂ ಕೂಡ ಹಿರಿಯ ಸಚಿವರುಗಳಿಗೆ ಮುಜುಗರ ತರ್ತಿದೆ ಅನ್ನುವಂತಹದ್ದಂತೂ ಸ್ಪಷ್ಟ. ಆ ಹಿನ್ನೆಲೆಯಲ್ಲಿಯೇ ಪರಮೇಶ್ವರ್ ಇವತ್ತು ಗರಂ ಆಗಿದ್ದಂತಹದ್ದು ನಾಯಕರುಗಳು ಶಾಸಕರುಗಳ ಮೇಲೆ ಹಾದಿ ಬೀದಿಯಲ್ಲಿ ಕೂತ್ಕೊಂಡು ಮಾತನಾಡುವಂತಹ ವಿಚಾರನ ಇದು ಅನ್ನುವಂತಹ ಪ್ರಶ್ನೆಯನ್ನ ತಮ್ಮ ಶಾಸಕರುಗಳು ಒಂದಿಷ್ಟು ಜನ ಸಚಿವರುಗಳಿಗೆ ಕೇಳಿರುವಂಥದ್ದು. ಈಗ ದಲಿತ ಸಚಿವರಾಗಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಒಂದಿಷ್ಟು ಜನ ಶಾಸಕರುಗಳು ಹೇಳಿದ್ರು. ಅದೆಲ್ಲದಕ್ಕೂ ಸೇರಿಯೇ ಇವರು ಹೇಳಿದ್ರ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇದರ ಜೊತೆಗೆ ಅವರು ಮತ್ತೊಂದು ಮಾತನಾಡಿರುವಂತಹದ್ದು, ಸಿಎಲ್ಪಿ ಸಭೆ ಇದೆ, ಹೈಕಮಾಂಡ್ ನಾಯಕರುಗಳಿದ್ದಾರೆ, ತಮ್ಮ ಬೇಡಿಕೆ ಏನಿದ್ರು ಕೂಡ ಅವರ ಮುಂದೆ ಹೋಗ್ಬಿಟ್ಟು ನೀವು ಮಾತನಾಡಬೇಕೇ ಹೊರತು ಹೀಗೆ ಹಾದಿ ಬೀದಿಯಲ್ಲಿ ನಿಂತು ಮಾತನಾಡೋದ್ರಿಂದ ಪಕ್ಷಕ್ಕೆ ಎಷ್ಟರ ಮಟ್ಟಿನ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನ ತಿಳಿದುಕೊಳ್ಬೇಕು ಅನ್ನುವಂತಹ ಅರ್ಥದಲ್ಲಿ ಅವರು ಈ ಒಂದು ವಿಚಾರವನ್ನ ಮಾತನಾಡಿರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಇದೆಲ್ಲವನ್ನು ಕೂಡ ಗಮನಿಸಿ ಇಷ್ಟೊತ್ತಿಗೆ ಇದನ್ನ ಇತ್ಯರ್ಥ ಮಾಡಬೇಕಿತ್ತು, ತೀರಾ ತಡವಾಗಿ ಹೋಯ್ತು ಅನ್ನುವಂತಹದ್ದು ಕೂಡ ಅನೇಕರು ಹೇಳ್ತಾ ಇರುವಂತಹದ್ದು. ಜೊತೆಗೆ ಕಾಂಗ್ರೆಸ್ ವಲಯದಲ್ಲೇ ಕೇಳಿ ಬರ್ತಾ ಇರುವಂತಹ ಮಾತು. ಯಾಕಂದ್ರೆ ಹೈಕಮಾಂಡ್ ನಾಯಕರುಗಳು ಯಾವಾಗ ನಾಯಕತ್ವ ವಿಚಾರ ಹೆಚ್ಚಾಗ್ತಾ ಹೋಯ್ತು, ಗೊಂದಲಗಳು ಜಾಸ್ತಿ ಆಗ್ತಾ ಹೋದ್ವು, ಹಾದಿ ಬೀದಿಯಲ್ಲಿ ಮಾತನಾಡುವಂಥದ್ದು, ಹೇಳಿಕೆಗಳನ್ನು ಕೊಡುವಂಥದ್ದಾಯ್ತು, ಇದೆಲ್ಲ
ಇದೆಲ್ಲವನ್ನು ನೋಡಿಕೊಂಡು ಇನ್ನೂ ಸುಮ್ಮನೆ ಕೂತಿದೆ ಅನ್ನುವಂತಹದ್ದು ಅನೇಕರ ಸಿಟ್ಟಿಗೂ ಕೂಡ ಕಾರಣ ಆಗಿದೆ. ಹೈಕಮಾಂಡ್ ನಾಯಕರುಗಳು ಮಧ್ಯಪ್ರವೇಶ ಮಾಡಲಿ ಅನ್ನುವಂತಹದ್ದನ್ನು ಕೂಡ ಹಿರಿಯ ಸಚಿವರುಗಳು ಹೇಳಿದರೂ ಕೂಡ ಇಲ್ಲಿಯವರೆಗೂ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನಾಗಲಿ ಅಥವಾ ನೇರವಾಗಿ ನೀವು ಮಾತನಾಡಬೇಡಿ ಅನ್ನುವಂತಹದ್ದಾಗಲಿ ಯಾವುದೂ ಕೂಡ ಹೇಳಿಲ್ಲ. ಹಾಗಾಗಿ ಇದೆಲ್ಲವೂ ಕೂಡ ಅವರ ವೈಫಲ್ಯವೇ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಮಂಜರಿ. ಓಕೆ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.